ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಮಸಾಲ ಪೂರಿನ ಮನೆಯಲ್ಲೇ ಹೇಗ್ ಮಾಡುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನ್ ಹೊರಗಡೆ ಮಸಾಲ ಪೂರಿನ ತಿಂತಿರಲ್ಲ, ಸೇಮ್ ಅದೇ ಟೇಸ್ಟ್ ಅಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದು ಗ್ರೀನ್ ಮಸಾಲಾ ಪೂರಿ. ಈ ಮಸಾಲಾ ಪೂರಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಮಸಾಲ ಪೂರಿನ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಕುಕ್ಕರ್ಗೆ 1 ಕಪ್ ಆಗುವಷ್ಟು ಗ್ರೀನ್ ಬಟಾಣಿನ 1 ನೈಟ್ ನೆನೆಸಿ ಇಟ್ಟಿದ್ದೆ, ಅದನ್ನ ಹಾಕೊಳ್ಬೇಕು. 1 ಆಲೂನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಳ್ಬೇಕು. ರುಚಿಗೆ ಉಪ್ಪನ್ನ ಹಾಕಿ 4 ವಿಷಲ್ ಬೇಯಿಸ್ಕೊಳ್ಬೇಕು. ಈಗ 4 ವಿಷಲ್ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಟಾಣಿನ ತೆಗೆದು ಇಟ್ಕೊಳ್ಳೋಣ, ಆಮೇಲೆ ಬೇಕಾಗತ್ತೆ. ಈಗ ಆಲೂನ ಮಾತ್ರ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಳೋಣ. ಬಟಾಣಿನ ಮ್ಯಾಶ್ ಮಾಡ್ಕೊಳ್ಳೋದೇನ್ ಬೇಡ, ಆಲೂ ಮಾತ್ರ ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಈಗ ಮಸಾಲಾ ಪುರಿಗೆ ಮಸಾಲಾನ ಹುರ್ಕೊಳ್ಳೋಣ. ಒಂದ್ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಬಿಸಿ ಆದ್ಮೇಲೆ 1 ಪೀಸ್ ಆಗುವಷ್ಟು ಚಕ್ಕೆ, 4 ಲವಂಗ, 1 ಏಲಕ್ಕಿ, 10 ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಮಾಲ್ ಪೀಸ್ ಕಲ್ಹೂವು, ಅರ್ಧ ಟೀ ಸ್ಪೂನ್ ಸೋಂಪು, ಇದನ್ನೆಲ್ಲ ಹಾಕೊಳ್ಬೇಕು. ನಿಮ್ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಗ್ರೀನ್ ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 4 ರಿಂದ 5 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕೊಂಡಿದೀನಿ. ಹಾಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ 5 ರಿಂದ 6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಎಸಳುಗಳನ್ನ ಹಾಕೊಳ್ಬೇಕು. 1 ಸ್ಮಾಲ್ ಪೀಸ್ ಶುಂಠಿನ ಹಾಕೊಂಡು 1 ಆನಿಯನ್ ನ ಕಟ್ ಮಾಡಿ ಹಾಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಬಿಗ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೊಳ್ಬೇಕು. ಟೊಮೆಟೊನ ಹಾಕೊಂಡು ಸಾಫ್ಟ್ ಆಗೋವರೆಗೂ ನೀವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಅರ್ಧ ಕಪ್ ಆಗುವಷ್ಟು ಪುದೀನ ಎಲೆಗಳನ್ನ ಹಾಕೊಳ್ಬೇಕು. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆದ್ಮೇಲೆ ಮಸಾಲಾನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಸಾಲ ತಣ್ಣಗಾದ್ಮೇಲೆ 1 ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ನಾವೇನು ಮೊದ್ಲೇ 2 ಟೇಬಲ್ ಸ್ಪೂನ್ ಬೇಯಿಸಿ ತೆಗೆದಿಟ್ಟಿದ್ದ ಬಟಾಣಿನ ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಿರೋ ಮಸಾಲಾನ ನಾವು ಮಸಾಲ ಹುರಿದಿರೋ ಪಾತ್ರೆಗೇನೆ ಹಾಕೊಳ್ತಾ ಇದೀನಿ. 1 ಟೀ ಸ್ಪೂನ್ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪೌಡರ್ ಅಂತ ನಾವೇನ್ ಕರಿತೀವಲ್ಲ, ಅದನ್ನ ಹಾಕೊಂಡಿದೀನಿ. 1 ಟೀ ಸ್ಪೂನ್ ಚಾಟ್ ಮಸಾಲ, ಜೀರಿಗೆ ಪುಡಿ 1 ಟೀ ಸ್ಪೂನ್, ರುಚಿಗೆ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವ ಪೌಡರ್ಗಳೆಲ್ಲವೂ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಬೇಯಿಸಿ ಇಟ್ಟಿದ್ದ ಬಟಾಣಿ ಮತ್ತೆ ಆಲೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆಡ್ ಮಾಡ್ಕೊಳ್ಳಿ. ನೀರನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು. ಗ್ರೇವಿ ಕುದಿ ಬಂದು ಈ ಹದಕ್ಕೆ ಬರ್ಬೇಕು. ತುಂಬಾ ತೆಳುನೂ ಆಗ್ಬಾರ್ದು, ಹಾಗೆ ತುಂಬಾ ದಪ್ಪನೂ ಆಗ್ಬಾರ್ದು. ಈ ಹದಕ್ಕೆ ಬಂದ್ರೆ ಸಾಕು. ಈಗ ಮಸಾಲಾ ಪುರಿನ ಸರ್ವ್ ಮಾಡ್ಕೊಳ್ಳೋಣ. 1 ಪ್ಲೇಟಿಗೆ 5 ರಿಂದ 6 ಪೂರಿಗಳನ್ನ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಹೀಗೆ ಕೈಯಿಂದ ಪ್ರೆಸ್ ಮಾಡಿ ಪುಡಿ ಮಾಡ್ಕೊಳ್ಳಿ. ಈಗ ರೆಡಿ ಮಾಡಿ ಇಟ್ಟಿರೋ ಮಸಾಲಾನ ಪುಡಿ ಮಾಡ್ಕೊಂಡಿರೋ ಪೂರಿ ಮೇಲೆ ಹಾಕೊಳ್ಬೇಕು. ಪೂರಿ ಮೇಲೆ ಮಸಾಲಾನ ಹಾಕೊಂಡಾದ್ಮೇಲೆ ಆನಿಯನ್ನ ಕಟ್ ಮಾಡಿ ಇಟ್ಟಿದ್ದೆ ಸಣ್ಣದಾಗಿ, ಅದನ್ನ ಎಲ್ಲ ಕಡೆ ಹೀಗೆ ಕೈಯಿಂದ ಹಾಕೊಳ್ಬೇಕು. ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನು ಕೂಡ ಇದೇ ರೀತಿ ಹಾಕೊಳ್ಳಿ ಎಲ್ಲ ಕಡೆ. ಈಗ ಕ್ಯಾರೆಟ್ ಅನ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಲ್ಲ ಕಡೆ
ಈ ರೀತಿ ಹಾಕೊಳ್ಬೇಕು. ಪ್ಲೈನ್ ಶೇವ್ ನ ಮಸಾಲ್ ಪುರಿ ಮೇಲೆ ಎಲ್ಲಾ ಕಡೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಸ್ಟ್ರೀಟ್ ಸ್ಟೈಲ್ ಮಸಾಲ್ ಪುರಿ ಮನೆಯಲ್ಲೇ ರೆಡಿ ಆಗತ್ತೆ.